ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೇ ಒಂದು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಏನೇನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ. ಹಾಗೆ ನೋಡಿ, ಇದು ಸಿಂಪಲ್ ಡಿಸೈನ್ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ, ರಾಮ ಗ್ರೀನ್ ಮೇಲೆ ಮೆಹಂದಿ ಗ್ರೀನ್ ಹಾಕ್ತಾಯಿದ್ದೀನಿ. ಸೇಮ್ ಇದೇ ಕಾಂಬಿನೇಷನ್ನು 2 ಬ್ಲೌಸ್ ಆರ್ಡರ್ ಬಂದಿದೆ. ಸೇಮ್ ಒಂದೇ ಕಾಂಬಿನೇಷನ್, ಎರಡೂ ಸೇಮ್ ಒಂದೇ ಕಾಂಬಿನೇಷನ್ನೇ. ರಾಮ ಗ್ರೀನ್ ಮೇಲೆ ಮೆಹಂದಿ ಗ್ರೀನು ತುಂಬ ಚೆನ್ನಾಗಿದೆ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಿಂಪಲ್ಲಾಗೆ ಒಂದು ರಂಗೋಲಿ ಹಾಕಿದ್ದೀನಿ ನೋಡಿ, ಈ ಥರ. ಹಾಗೆ ಇವತ್ತು ಪೂಜೆ ಎಲ್ಲ ಆಯಿತು. ಸಿಂಪಲ್ಲಾಗೆ ಪೂಜೆ ಮುಗಿಸಿದ್ದೀನಿ. ಹಾಗೆ ದೇವಸ್ಥಾನ ಕೂಡ ಹೋಗಿ ಬಂದೆ, ಮಾರಿಯಮ್ಮ ದೇವಸ್ಥಾನಕ್ಕೆ. ಶುಕ್ರವಾರ ಬಂದರೆ ನಮಗೆ ಗ್ರಾಮ ದೇವತೆಗೆ ಹೋಗೋ ಅಭ್ಯಾಸ ಇದೆ ಅಲ್ವಾ, ಅದಕ್ಕೆ ಶುಕ್ರವಾರ ಬಂದರೆ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಶನಿವಾರ ಬಂದರೆ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ತೀವಿ. ಫ್ರೆಂಡ್ಸ್ ನೋಡಿ, ಈಗ ಅಮ್ಮನವ್ರನ್ನ ತೋರಿಸ್ತೀನಿ ನೋಡಿ, ನಮ್ಮೂರಿನ ಮಾರಿಯಮ್ಮ ದೇವಿ. ಫ್ರೆಂಡ್ಸ್, ಹಾಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತಲ್ವಾ, ಅದಕ್ಕೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಮಾಡೋದೆಲ್ಲ ತುಂಬಾ ಇದೆ, ಅದಕ್ಕೆ ಜಾಸ್ತಿ ವೀಡಿಯೋಸ್ ಯಾವುದು ಅಪ್ಲೋಡ್ ಮಾಡ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಮನೆ ಫುಲ್ ಕ್ಲೀನ್ ಮಾಡ್ತಾಯಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಬನ್ನಿ ಏನೇನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ನಮ್ಮ ಗೌತಮ್ ನೋಡಿ ಬಾಗ್ಲಕ್ಕೆ ಕುಂತಾ ಇದ್ದಾನೆ. ನಾನು ಬ್ಲಾಗ್ ಮಾಡೋ ಅಷ್ಟೊತ್ತಿಗೆ ಬಾಗ್ಲಕ್ಕೆ ಕುಂತಾ ಇದ್ದಾನೆ, ನನ್ನನ್ನು ತೋರಿಸ್ತಾನೆ ಅಂತ. ನೋಡಿ, ಕ್ಯಾನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ಇವತ್ತು. ತೋರಿಸೋದು ಒಂದು ನಿಮಿಷ. ನೋಡಿ, ಇದು ಹೊಸದಾಗಿ ತೋರಿಸು. ನೋಡಿ, ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು, ಈ ಥರ ಕ್ಯಾನ್ ಕ್ಲೀನ್ ಮಾಡೋದಕ್ಕೆ ಅಂತಲೇ. ಚೆನ್ನಾಗಿದೆ ಅಲ್ಲ ಕ್ಲೀನ್ ಮಾಡೋಕ್ಕೆ. ಓಕೆ, ನಮ್ಮ ಗೌತಮ್ ವಾಟರ್ ಬಾಟ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ನಮ್ಮ ಪೂಜಾ ಚಪಾತಿ ಮಾಡ್ತಾ ಇದ್ದಾಳೆ. ಅವ್ರದ್ದೆಲ್ಲ ಆಯಿತು. ಸ್ಕೂಲ್ ಬಂಕ್ ಆಯಿತು. ನಾನು ಕೆಲಸ ಮಾಡೋದಕ್ಕೆಲ್ಲ ಬಂಕ್ ಹಾಕ್ಸಿರೋದು. ಅವ್ನಿಗೇನೋ ಇದು ಸುಸ್ತಾಗ್ತೈತೆ ಅಂದ್ಬಿಟ್ಟು. ನೆನ್ನೆ ಎಲ್ಲ ಸ್ಕೂಲ್ ರಜಾ ಇತ್ತು, ಸ್ವಲ್ಪ ಏನೋ ಸ್ಕೂಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಲೀವ್ ಕೊಟ್ಟಿದ್ದರು. ಅದಕ್ಕೆ ಇವತ್ತು ನೆನ್ನೆ 2 ದಿನದಿಂದ ಅವ್ನು ಹುಷಾರಿರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಸುಸ್ತಾಗ್ತೈತೆ ಅಂದ. ಸರಿ ಅಂದ್ಬಿಟ್ಟು ಸುಮ್ಮನೆ ಆದೆ. ಆದರೆ ನೋಡಿ, ಅವನು ಕ್ಯಾನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಪಾಪ, ನಾನು ಹೇಳಿದ್ನೇನೋ? ನಿಜ ಹೇಳು, ಕರೆಕ್ಟಾಗಿ ಹೇಳು, ನಿಜ ಹೇಳು. ನಾನೇನಾದರೂ ಹೇಳಿದ್ನಾ? ಮಾಡು ಅಂದ್ಬಿಟ್ಟು ನಾನು ಹೇಳಿದ್ನಾ? ಪರವಾಗಿಲ್ಲ ಬಿಡು. ಫ್ರೆಂಡ್ಸ್, ಎಲ್ಲ ಕ್ಲೀನ್ ಆಯಿತು. ಫ್ಯಾನು ಮತ್ತು ಈ ಕಡೆ ಒಂದು ರೂಮ್ ಕ್ಲೀನ್ ಮಾಡಿದ್ದಾಳೆ ಪೂಜಾ. ಎಲ್ಲ ಕ್ಲೀನ್ ಆಯಿತು. ಇನ್ನು ಕಿಚನ್ ಒಂದು ಕ್ಲೀನ್ ಮಾಡಬೇಕು. ಕಿಚನ್ ಒಂದು ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಆಯಿತು. ಇವತ್ತು ಚಿಕ್ಕಪೇಟೆಗೆ ಒಂದು ಹೋಗೋದಿದೆ. ಚಿಕ್ಕಪೇಟೆಗೆ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಎಲ್ಲ ಮಾಡ್ತಾಯಿದ್ದೀವಿ. ಯಾಕಂದರೆ ಮಾರ್ಕೆಟ್ ಹೋಗಿ ಬಂದಮೇಲೆ ಮಾಡೋದಕ್ಕಾಗಲ್ವಲ್ಲ, ತಲೆನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಎಷ್ಟಾದರೆ ಅಷ್ಟು ಒಂದು ಸ್ವಲ್ಪ ಮಾಡಿಬಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೀವಿ. ಹಾಗೆ ನಾಳೆ ಎಲ್ಲ ಕಿಚನ್ ಕ್ಲೀನ್ ಮಾಡಿಬಿಡ್ತೀವಿ. ಯಾಕಂದರೆ ನಾಳೆ ಸಂಡೇ ಅಲ್ವಾ, ಸಂಡೇ ಎಲ್ಲರೂ ಮನೇಲಿ ಇರ್ತಾರೆ, ಎಲ್ಲರೂ ಒಂದೊಂದು ಕೆಲಸ ಮಾಡ್ತೀವಿ, ಆಗ ಬೇಗ ಆಗುತ್ತೆ ಅಂದ್ಬಿಟ್ಟು ನಾಳೆ ಇಟ್ಕೊಂಡಿದ್ದೀವಿ ಕಿಚನ್ ಕ್ಲೀನ್ ಮಾಡೋದಕ್ಕೆ. ಇನ್ನು ಈಗ ಟೈಮ್ ಬೇರೆ ಆಯಿತು. ಹಾಗೆ ತುಂಬ ಬ್ಲೌಸಸ್ ಆರ್ಡರ್ ಇದೆ. ಇನ್ನು ಹಬ್ಬ ಬೇರೆ ಹತ್ರ ಬಂದುಬಿಡ್ತು. ಸ್ಟಿಚ್ ಮಾಡೋದು ಯಾವಾಗಪ್ಪ ಅನ್ನಿಸ್ತಾ ಐತೆ. ಇನ್ನೂ ತುಂಬ ಬ್ಲೌಸಸ್ ಇದೆ, ಯಾವಾಗ ಸ್ಟಿಚ್ ಮಾಡ್ತೀನೋ ಏನೋ ಗೊತ್ತಿಲ್ಲ. ಇವತ್ತು ಬೇರೆ ಮಾರ್ಕೆಟ್ ಬೇರೆ ಹೋಗಬೇಕು. ಒಂದಷ್ಟು ಥ್ರೆಡ್ಸ್ ಬೇರೆ ಖಾಲಿ ಆಗಿಬಿಟ್ಟಿದೆ. ಅವ್ರದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿಕೊಡ್ಬೇಕಲ್ವ, ಮತ್ತು ಇನ್ನೇನು ಮಾಡೋದು, ಹೋಗಲೇಬೇಕು. ಅದಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ಒಂದಷ್ಟು ಸ್ಯಾರೀಸ್ ಕೂಡ ತೊಗೊಂಡು ಬರೋದಿದೆ. ಮೊನ್ನೆ ಎಲ್ಲ ಸ್ಯಾರೀಸ್ ತೊಗೊಂಡು ಬಂದಿದ್ದೆ, ಆದರೆ ನಾನು ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಈಗ ಇನ್ನೊಂದಷ್ಟು ಸ್ಯಾರೀಸ್ ಆರ್ಡರ್ ಬಂದಿದೆ, ಅದಕ್ಕೆ ಸ್ಯಾರೀಸ್ ಕೂಡ ಬೇಕು ಅಂದಿದ್ದಕ್ಕೆ ಹೋಗ್ತಾಯಿದ್ದೀನಿ. ವ್ಲಾಗಲ್ಲಿ ತೋರಿಸೋದಕ್ಕೆ ಆಗಿಲ್ಲ ಫ್ರೆಂಡ್ಸ್. ಒಂದು ಸ್ಯಾರಿ ಕೂಡ ನಾನು ತೋರಿಸೋದಕ್ಕೆ ಆಗಿಲ್ಲ. ಯಾಕಂದರೆ ತೊಗೊಂಡು ಬಂದಿದ್ದ ತಕ್ಷಣವೇ ಖಾಲಿ ಆಗಿಬಿಡ್ತು. ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ನನಗೂ ಬೇರೆ ಟೈಮ್ ಸಿಕ್ಕಿಲ್ವಲ್ಲ, ಅದಕ್ಕೆ ಸರಿ ಹೆಂಗೂ ಸೇಲ್ ಆಯ್ತಲ್ಲ, ಎಲ್ಲನೂ ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ. ಈಗ ಟೈಮ್ ಬಂದು ನೋಡಿ 11 ಗಂಟೆ ಆಯಿತು. ನಾವೊಂದು 12:30 1 ಗಂಟೆ ಹಂಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮನೆಯಲ್ಲೂ ಅಷ್ಟೊತ್ತಿಗೆ ಎಷ್ಟಾದರೆ ಅಷ್ಟು ಕೆಲಸ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀವಿ. ನಾನು ಮತ್ತು ನಮ್ಮ ಪೂಜಾ ಪಾಪ ಅರ್ಧ ಕೆಲಸ ಮಾಡಿದ್ಲು, ಸುಸ್ತಾಗೋಯ್ತು. ನಮ್ಮ ಕಿಚನ್ ನೋಡಿ ಹೆಂಗಿದೆ, ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಎಲ್ಲಿಂದಲ್ಲೇ ಇದೆ. ಇವತ್ತು ನಾಳೆ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ನಾಳೆ ಅಷ್ಟರಲ್ಲಿ ಫುಲ್ ಕಂಪ್ಲೀಟ್ ಆಗಿಬಿಡ್ಬೇಕು, ಇಲ್ಲ ಅಂದರೆ ಮತ್ತೆ ಟೈಮೇ ಸಿಗಲ್ಲ ಮಾಡೋದಕ್ಕೆ. ಅದಕ್ಕೆ ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಆನ್ ಮಾಡು ಫ್ರೆಂಡ್ಸ್. ನೋಡಿ, ಈಗ ನಾವು ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಗೌತಮ್ನ
ಇದನ್ನು ಹಾಕು ಅಂತ ಹೇಳ್ಬಿಟ್ಟು ಈ ಕೆಲಸ ನಮ್ಗೆ ಗೌತಮ್ದು ಅಲ್ಲ ಗೊತ್ತಾ. ಕರೆಂಟ್ ಬೇರೆ ಹೋಗ್ಬಿಟ್ಟಿದ್ದು, ಇಲ್ಲ ಅಂದರೆ ಇಷ್ಟೊತ್ತು ಆಗೋಗಿರೋದು. ಓಕೆ ಬಾಯ್ ಬಾಯ್. ನಾವು ಬರೋ ಅಷ್ಟಲ್ಲಿ ಹಾಕಿರು. ಇದು ಟ್ಯಾಗಿಗೆ ಹಾಕ್ತಿ ಹಂಗೆ 4 ಇನ್ನೊಂದು ಬ್ಲೌಸ್ಗೆ ಹಾಕಿದ್ದೀನಲ್ವ ಅದೇ ಥರನೇ ಸೇಮ್ ಕಲರ್ ಮಾತ್ರ ಚೇಂಜ್ ಮಾಡ್ಕೊ. 3 ಐತಲ್ಲ, 3ನೇ ನಂಬರಲ್ಲಿ ಇದ್ದಿದ್ದು ಫಸ್ಟು, ಇವಾಗ ರೆಡ್ಗೆ ಚೇಂಜ್ ಮಾಡ್ಕೊ. ರೆಡ್ಡು ಗೋಲ್ಡ್ ಅಷ್ಟೇ, 2 ಕಲರು. ಅದು ಯಾವ ಡಿಸೈನ್ದು ಇಲ್ಲೆಲ್ಲ ಇತ್ತಲ್ಲ ಪಿಂಕ್ ಕಲರ್ದಿಲ್ಲಿ. ನಮ್ಮ ಮನೇಲಿ ಎಲ್ಲಿ ನೋಡ್ರು ಬಟ್ಟೆ 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 ಈಗಳ ಈ ಥರದ್ದು. ಈ ಥರದ್ದು ಈ ಥರ ಹಾಕು ನೋಡಿ. ಕಲರು ರೆಡ್ ಹಾಕೋ, ಅದಕ್ಕೆ ರೆಡ್ಡು ಗೋಲ್ಡ್ ಅಷ್ಟೇ. ಈ ಥರದ್ದು ಐತೆ ಅದರಲ್ಲಿ. ಸೆಟ್ ಮಾಡಿಕೊ. ಸರಿ ಬರಲಾ? ಓಕೆ ಫ್ರೆಂಡ್ಸ್, ನಾವೀಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಪೂಜಾ. ಪಾಸ್ವರ್ಡ್ ನಿಕ್ಕಿಲ್ಲ ಅಲ್ಲಿ. ಬಿಸಿನಾ? ಓ, ಒಂದು ಇದು ಬಟ್ಲಿಟ್ಕೊಳಕ್ಕೆ ಆಗ್ತಾ ಇಲ್ಲ. ಬಿಸಿನ ಎಲ್ಲ ಐತೆ, ಬಿಸಿ ಬಿಸಿನೇ ಇಲ್ಲ ನೋಡಿ. ಬಿಸಿ ಬಿಸಿ ಅಂತಾನೆ ಫ್ರೆಂಡ್ಸ್. ನೋಡಿ ನಾವು ಚಿಕ್ಕಪೇಟೆಗೆ ಹೋಗಿ ಬಂದಮೇಲೆ ಪೂಜಾ ಮ್ಯಾಗಿ ಕೆಳಗಡೆ ಹಿಡ್ಕೊಂಡ್ರೆ ಬಿಸಿ, ಹಿಂಗೆ ಹಿಡ್ಕೊ ಅಂತಾರೆ ಏಯ್, ಹಿಂಗೆ ಹಿಡ್ಕೋಬೇಕು. ಕೆಳಗಡೆ ಹಿಡ್ಕೊಂಡ್ರೆ ಬಿಸಿನೇ. ಮತ್ತೆ ಫ್ರೆಂಡ್ಸ್ ನೋಡಿ ಮ್ಯಾಗಿ ಮಾಡಿದ್ದಾಳೆ ಈಗ ಅದಕ್ಕೆ ನಮ್ಮ ಪೂಜಾ ಮ್ಯಾಗಿ ಲೈಟ್ ಆಫ್ ಮಾಡ್ತಾವಳೆ. ಅಲ್ಲಾಕ ಲೈಟು ಕತ್ಲು. ಹೊಟ್ಟೆ ತುಂಬ ಹಸಿತಾ ಐತೆ. ಬಂದಿದ್ದ ತಕ್ಷಣ ನಮ್ಮ ಪೂಜಾ ಮ್ಯಾಗಿ ಮಾಡಿಕೊಟ್ಲು. ಬರೋ ಅಷ್ಟೊತ್ತಿಗೆ 6 ಗಂಟೆ. ಈಗಲೇ ಬಂದಿದ್ದು ಫ್ರೆಂಡ್ಸ್. ನೋಡಿ ನಮ್ಮ ಮನೆ ಕ್ಲೀನ್ ಮಾಡಬೇಕು ನೋಡಿ. ಎಲ್ಲಿಂದಲ್ಲೇ ಇದೆ ನಮ್ಮ ಮನೆಯಲ್ಲಿ. ಇವತ್ತೊಂದು ಅರ್ಧ ಕ್ಲೀನ್ ಆಯಿತು, ಇನ್ನೂ ಅರ್ಧ ಕ್ಲೀನ್ ಆಗಬೇಕು. ಕಿಚನೆಲ್ಲ ನಾಳೆ. ಇವತ್ತು ಫುಲ್ ಹಾಲಲ್ಲಿ ರೂಮ್ಗಳಲ್ಲಿ ಎಲ್ಲ ಮಾಡಬೇಕು. ಚೆನ್ನಾಯ್ತೇನೋ? ಇವ್ನು ನೋಡಿ ಬಕಾಸ್ಪುರ ಹೆಂಗೆ ತಿಂತಾ ಇದ್ದಾನೆ ನೋಡಿ. ಇಲ್ಲಿ ನೋಡಿ, ನಾ ತಿಂದೇ ಇಲ್ಲ. ನಂದೇ ನೋಡಿ ಏನು ಹೇಳ್ತಾ ಇದ್ದಾಳೆ ಅಂತ. ಹೌದು ಛೇ 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 ಛೇ. ಅಮ್ಮದ ಆ ಥರ ಎಲ್ಲ ಯಾರಿಗೂ ದೃಷ್ಟಿ ಬಿಡಲ್ಲ ಗೊತ್ತಾ. ಅವಳು ನೋಡಿ ಅಷ್ಟು ಬೇಗ ಲೈಟ್ ಆಫ್ ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಬಂದ್ಬಿಡುತ್ತೆ. ಅಪ್ಪ ಮಗನಿಗೆ ಸ್ವಲ್ಪನೂ ಕರೆಂಟ್ ವೇಸ್ಟ್ ಮಾಡಬಾರ್ದು ಅಲ್ಲೇನೋ. ಹಾಂ ನೋಡಿ ಹೆಂಗೆ ತಿಂತಾ ಇದ್ದಾನೆ. ಫ್ರೆಂಡ್ಸ್ ನೋಡಿ ನಾವು ಮಾರ್ಕೆಟಿಂದ ಬರೋ ಅಷ್ಟರಲ್ಲಿ ನಮ್ಮ ಗೌತಮ್ ಇದು ಫಿನಿಶ್ ಮಾಡಿದ್ದ ನೋಡಿ. ಡಿಸೈನ್ ಬಂದು ಈ ಥರ ಇದೆ, ತುಂಬ ಚೆನ್ನಾಗಿದೆ. ರೆಡ್ ಮತ್ತು ಗೋಲ್ಡ್ ಕಲರು. ಫ್ರೆಂಡ್ಸ್ ನೋಡಿ ನಮ್ಮ ಪೂಜಾ ಈಗ ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದಾಳೆ. ಬೆಡ್ ಮೇಲೆ ಹಾಕ್ಕೋಬೇಡ ಅಂದರೆ ಬೆಡ್ ಮೇಲೇ ಹಾಕ್ಕೊತಾಳೆ ನೋಡಿ. ಒಗ್ದಿರೋ ಬ್ರಷೀಟ್ ಹಾಕಿದ್ದೀನಿ ಅಂದ್ಬಿಟ್ಟು ಹಾಕ್ಕೊಂಡು ಮಡ್ಚ್ತಾ ಇದ್ದಾಳೆ. ಇವತ್ತು ನಮ್ಮ ಪೂಜಾದ ಬಟ್ಟೆ ಎಲ್ಲ ಮಡ್ಚೋದು ನೋಡಿ. ಇನ್ನು ಸ್ಕ್ರೀನ್ಗಳೆಲ್ಲ ಹಾಕಬೇಕು. ಇಲ್ಲ ವಾಶ್ ಮಾಡಿ ಹಾಕಿದ್ದೀನಿ, ಒಣಗಿಲ್ಲ. ಹಾಗೆ ತಗೊಂಡು ಬಂದು ಹಾಕ್ಬೋದಲ್ಲ, ಇಲ್ಲೇ ಒಣಕ್ಕೊತೈತೆ. ಇನ್ನೂ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಎಷ್ಟೊಂದಿದೆ. ಇವತ್ತೆಲ್ಲ ಮಾಡಿದ್ರು ಕ್ಲೀನ್ ಮಾಡ್ತಾನೇ ಇರ್ತೀವಿ. ಇನ್ನು ನಾಳೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ. ಬಟ್ಟೆ ಎಷ್ಟೊಂದಿದೆ. ನಮ್ಮ ಗೌತಮ್ ಬನ್ನಿ ಏನು ಮಾಡ್ತಾಯಿದ್ದಾನೆ ಅಂತ ತೋರಿಸ್ತೀನಿ. ನಮ್ಮ ಗೌತಮ್ ಬಾಗಿಲು ಕಿಟಕಿ ಎಲ್ಲ ಒರೆಸೋದೆಲ್ಲ ಇವತ್ತು ಅವನದೇ ಕೆಲಸ. ನಮ್ಮ ಕೆಲಸ ಇದು. ಆಗೋಯ್ತಾ ಗೊತ್ತೋ ಆಗೋಯ್ತಾ? ಇನ್ನೂ ಎಷ್ಟಾಯಿತು? ಚೆನ್ನಾಗಿ ಒರೆಸೋ. ಅಲ್ಲಿ ನೋಡೋ ಚೆನ್ನಾಗಿ ಒರೆಸಿಲ್ಲ. ಅಲ್ಲಿ ನೋಡೋ ಕ್ಲೀನಾಗಿ ಒರೆಸೋ. ಇನ್ನೇನು ಪೂಜಾ, ಇನ್ನೇನು ಹೇಳ್ತೀಯಾ? ಫ್ರೆಂಡ್ಸ್ ಇವತ್ತು ಮಾರ್ಕೆಟಲ್ಲಿ ಫುಲ್ ರಶ್ ಅಂದರೆ ರಶ್ಶು. ಮಾರ್ಕೆಟ್ಗೆ ಹೋಗಿ ತಲೆನೋವು ಬಂತು. ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ನಮ್ಮ ಪೂಜೆಗೆ ಕೈಕಾಲು ನೋವಂತೆ. ಏನು ಪೂಜೆ? ಹಾಂ ಕಾಲು ನೋವಿಲ್ಲ, ಕೈ ನೋವು ಐತೆ ನೋಡಿ. ಕೈ ನೋವಂತೆ ಅವಳಿಗೆ. ಫುಲ್ ರಶ್ ಇತ್ತು.
ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಫುಲ್ ರಶ್ ಈಗ ಮಾರ್ಕೆಟಲ್ಲಿ. ಇನ್ನೂ ನಾಳೆ ನಾಳಿದ್ದು ಸೋಮವಾರ, ನಾಳೆ ಅಂತೂ ಫುಲ್ ರಶ್ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂತೂ ಯಾರು ಹೋಗಕ್ಕೆ ಹೋಗ್ಬೇಡಿ, ಫುಲ್ ರಶ್ ಇರುತ್ತೆ. ಹೂವು ಎಲ್ಲ ತಗೊಳ್ಳೋದಕ್ಕೆ ಅಂತ ಹೋಗ್ತಾರಲ್ಲ, ಅವಾಗ ಸಖತ್ ರಶ್ ಅಂದರೆ ರಶ್ ಇರುತ್ತೆ. ಒಂದಿನ ಹೋಗ್ಬಿಟ್ಟು ಸಾಕಪ್ಪ ಇನ್ಯಾವತ್ತೂ ಬರಬಾರ್ದು ಅಂತ ಅವತ್ತು ವಾಪಸ್ ಬಂದುಬಿಟ್ಟಿದೆ ನಾನು. ಅಷ್ಟು ರಶ್ ಇತ್ತು ಗೊತ್ತಾ. ನಮ್ಮ ಪೂಜಾನ ಒಂದ್ಸರಿ ಕರ್ಕೊಂಡು ಹೋಗ್ಬೇಕು ಆ ರಶಲ್ಲಿ. ನೋಡಿ ಕೈ ಮುಗಿತಾ ಇದ್ದಾಳೆ. ಓಕೆ ಕೈನೋ ಜಾಸ್ತಿ ಆಗಿದೆ. ಹಾಂ ಕೈನೋ ಹಾಂ ಏನು ಗೊತ್ತಾ ಜಾಸ್ತಿ ಆಗಿರೋದು? ಬೆಳಗ್ಗೆ ಮಾತೆಗೆ ಹೋಗಿ ಮುಂಚೆ ಅದೆಲ್ಲ ಧೂಳು ಹೊಡೆದ್ನಲ್ಲ, ಅದಕ್ಕೆ ಪೈನ್ ಇತ್ತು. ನೋಡಿ ಧೂಳೆಲ್ಲ ಉದುರಿಸಿದ್ದಕ್ಕೆ ಕೈ ನೋವು ಬಂದಿದೆ. ನಾನಿಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಂದು ಇನ್ನೂ ಎಷ್ಟು ಬ್ಲೌಸ್ ಇದೆ ಗೊತ್ತಾ, ಸುಮಾರು ಇನ್ನೂ ಒಂದು 7-8 ಬ್ಲೌಸ್ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡೋದು. ನೋಡಿ ಅವಳ್ದಂದು ಹೊಲಿಬೇಕಂತೆ, ಕಾಯ್ತಾ ಇದ್ದಾಳೆ ಲಿಸ್ಟಲ್ಲಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಇನ್ನೂ ಟೈಮ್ ಐತಲ್ಲ ನಿನಗೆ. ನಮ್ಮ ಪೂಜಾ ಒಂದು ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಇವತ್ತು. ಸ್ಯಾರೀಸ್ ಎಲ್ಲ ನಾನು ತೋರ್ಸೋಕ್ಕೆ ಆಗಿಲ್ಲ, ಇವತ್ತು ಕೂಡ ತೋರಿಸಲ್ಲ. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸ್ಯಾರೀಸ್ ತೋರಿಸೋಣ ಅಂದರೆ ಒಂದಷ್ಟು ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಪೂಜಾ ಒಂದು ಸ್ಯಾರಿ ತೊಗೊಂಡಿದ್ದಾಳೆ, ಅದು ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಬೇಕು. ನೋಡೋಣ ಫ್ರೆಂಡ್ಸ್, ಅದು ಇನ್ನೂ ಟೈಮ್ ಇದೆಯಲ್ವಾ, ಯಾವಾಗ ಆಗುತ್ತೋ ನೋಡ್ತೀನಿ. ಈಗ ಸದ್ಯಕ್ಕೆ ಕಸ್ಟಮರ್ದೆಲ್ಲ ಕೊಡೋದನ್ನು ಕೊಟ್ಬಿಟ್ಟರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಓ ಮೈ ಗಾಡ್, ಏನೋ ಫ್ರೆಂಡ್ಸ್ ನೋಡಿ, ನನ್ನ ಮಗ ಇವತ್ತು ಪೇಂಟ್ ಮಾಡ್ತಾ ಇದ್ದಾನೆ. ಅದು ಫಸ್ಟ್ ಟೈಮ್ ಅಲ್ಲ ಗೊತ್ತು. ಇದ್ಯಾವಾಗ ಕಲಿತೆ ಗೊತ್ತು ಪೇಂಟ್ ಮಾಡೋದು? ಗೊತ್ತು, ಈ ಕಡೆ ಸ್ವಲ್ಪ ನೋಡು. ಯಾರ ಹತ್ರ ಟ್ರೈನಿಂಗ್ ತಗೊಂಡೆ? ನಿಮ್ಮ ತಾತ ಹತ್ರನಾ? ನಮ್ಮ ಅಜ್ಜಿ ಹತ್ರ. ನಿಮ್ಮ ಅಜ್ಜಿ ಹತ್ರನಾ? ನೋಡಿ ನೋಡಿ ನೋಡಿ, ನಮ್ಮ ತಾತ ಮಾಡೋದ್ಕಿಂತ ನಮ್ಮ ಅಜ್ಜಿನೇ ಮಾಡುತ್ತೆ. ನೋಡಿ ಕೇಳಿಸ್ಕೊಂಡ್ರಾ? ಅಲ್ಲಿ ಊರಲ್ಲಿ ನಮ್ಮಮ್ಮನೂ ಅಷ್ಟೇ ಎಲ್ಲ ಮಾಡ್ತಾರೆ ಅವರು. ಪೇಂಟ್ ಹೊಡೆಯೋದು, ಆಮೇಲೆ ಸಿಮೆಂಟು ಕಲಿಸ್ಬಿಟ್ಟು ಗೋಡೆ ಕೂಡ ಕಟ್ಬಿಡ್ತಾರೆ. ಹಂಗೆ ಅದೆಲ್ಲ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗೌತಮ್ಗೂ ಟ್ರೈನಿಂಗ್ ಆಗಿಬಿಟ್ಟೈತಂತೆ. ಅದು ಯಾವಾಗ ಟ್ರೈನಿಂಗ್ ಕೊಟ್ಟರು, ಅದು ಯಾವಾಗ ನೋಡ್ಕೊಂಡು? ಹೌದಾ ಹೌದಾ, ಅಜ್ಜಿನ ಕೇಳೋಣ. ಓಕೆ. ಓಹೋ ಹಿಂಗೆ ನೋಡಿದ್ರಾ, ಮೊಮ್ಮಗ ಪೇಂಟ್ ಮಾಡೋದು ಕೂಡ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಪ್ಪ ಹೆಂಗೆ ಹೊಡಿತಾ ಇದೆಯಾ ನೋಡೋಣ. ನೋಡಿ ನಾನು ಕ್ಯಾನ್ವಾಸ್ ಹಾಕ್ಕೊಂಡು 1 ಮೀಟ್ರ್ 30 ರೂಪಾಯಿ ಹೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾ ಇದ್ದಾನೆ. ಫಸ್ಟು ಡೋರ್ಗೆ ಹೊಡಿಯೋದಕ್ಕೆ ಅಂತ ಅಂದಿರೋದು. ಅದು ಡೋರ್ಗೆ ಹೊಡೆದ್ಬಿಟ್ಟು ಆಮೇಲೆ ಹೊಡಿಯೋ ಕಿಟಕಿಗೆ ಅಂದರೆ ಕಿಟಕಿಗೆ ಹೊಡಿತಾ ಇದ್ದಾನೆ. ಫಸ್ಟ್ ಹಾಲಲ್ಲಿರೋ ಕಿಟಕಿಗೆ ಹೊಡಿಯೋ. ಹಾಂ ಅಯ್ಯ, ನಾನು ಏನು ಮಾಡೋದು ಇವನ್ನ ನೋಡಿ. ನೆಕ್ಸ್ಟು ಪೇಂಟರ್ ಕೆಲಸಕ್ಕೆ ಹೋಗ್ತೀಯ ಗೊತ್ತು? ಹಾಂ ಗೊತ್ತು. ಓಕೆ ಓಕೆ, ಚೆನ್ನಾಗಿ ಮಾಡು. ನೆಕ್ಸ್ಟ್ ನಾಳೆ ತಂಬ್ಲೈನ್ ಏನು ಗೊತ್ತಾ, ನಮ್ಮ ಗೌತಮ್ ಪೇಂಟ್ ಮಾಡ್ತಾ ಇದ್ದಾನೆ. ಈ ಕಡೆ ಸ್ವಲ್ಪ ಒಂದು ಲುಕ್ ಕೊಡು, ಫೋಟೋ ಹಿಡ್ಕೊತೀನಿ. ಇಲ್ಲ ಇನ್ನೊಂದು ಸರಿ. ಓಕೆ ಡನ್ ಫ್ರೆಂಡ್ಸ್. ನಾಳೆ ತಂಬ್ಲೈನ್ಗೆ ನಮ್ಮ ಗೌತಮ್ದೆ ಪೇಂಟ್ ಮಾಡ್ತಾ ಇದ್ದಾನೆ. ನಮ್ಮ ಗೌತಮ್ ಪೇಂಟ್ ಮಾಡ್ತಾ ಇದ್ದಾನೆ ಅಂತ. ನಮ್ಮ ಪೂಜಾ ನೋಡಿ, ನಮ್ಮ ಪೂಜಾ ಕೆಲಸ ಇನ್ನೂ ಬೇಜಾನಿದೆ. ಸಿಂಕ್ ತುಂಬ ಪಾತ್ರೆ ಇದೆ. ನಮ್ಮ ಪೂಜಾ ಫೋನ್ ನೋಡ್ತಾ ಇದ್ದಾಳೆ ಅಂತ. ಹಾಂ, ಇವನು ಕಾಯ್ಕೊಂಡಿರ್ತಾನೆ ಅವಳ ಮೇಲೆ ಏನಾದರೂ ಹೇಳೋದಕ್ಕೆ. ನೋಡಿ ಏನು ಹೇಳ್ತಾ ಇದ್ದಾನೆ ಅಂತ. ಫೋನ್ ನೋಡೋದಕ್ಕೆ ಕಾಯ್ಕೊಂಡಿರ್ತಾಳಂತೆ. ಪಾಪ ಅವಳು ಇಷ್ಟು ಕೆಲಸ ಮಾಡ್ತಾಳೆ, ಇವನೇ ಏನೂ ಮಾಡಲ್ಲ. ಇವಾಗ ಮಾಡ್ತಿರೋದೇನು? ಅದೇ ಇವಾಗ ಮಾಡ್ತಾ ಇದೀಯಾ? ಅವಲೇ ಎಲ್ಲ ಡೋರ್ ಹೊಡ್ಸ್ದೆ. ಹಾಂ, ಆಮೇಲೆ ಏನೋ ಕೆಲಸ ಡೈಲಿ ಒರೆಸ್ತೀಯಪ್ಪ? ಡೈಲಿ? ಡೈಲಿ ದಿನ ಓಡಿಸಿದ್ದೀನಿ. ಸುಳ್ಳೆಲ್ಲ ಹೇಳ್ಬಾರ್ದು ಫ್ರೆಂಡ್ಸ್. ಹಬ್ಬಗಳ ಟೈಮಲ್ಲಿ ಮಾತ್ರ ಗೌತಮ್ ಕೆಲಸ ಅದು. ಬೇರೆ ಟೈಮಲ್ಲಿ ದಿನ ಮಾಡಲ್ವಾ ಪೂಜಾ?
ಹಬ್ಬದ ಟೈಮಲ್ಲಿ ಮಾತ್ರ ಅವನ ಕೆಲಸ. ನಾನು 2 ಬ್ಲೌಸ್ ಕಟ್ ಮಾಡಿದೆ ಅಷ್ಟೇ. ಇದು ಒಂದು ಹಾಕ್ತಾಯಿದ್ದೀನಿ. ಗೌತಮ್, ನಿಮ್ಮ ಅಪ್ಪಗೆ ಸ್ವಲ್ಪ ಹೇಳ್ಕೊಡೋ ಪೇಂಟ್ ಮಾಡೋದು. ಬಾ ಪಾಪ. ನಿಮ್ಮ ಅಪ್ಪ ಕಾರ್ ಡ್ರೈವಿಂಗ್ ಬಿಟ್ಟರೆ ಬೇರೆ ಏನು ಕೆಲಸನೂ ಬರಲ್ಲ. ಬೇಕಾದರೆ ಕೇಳಿ. ಅಲ್ಲ ಪೂಜಾ, ಏನು ಕೆಲಸ ಬರ್ತಿತ್ತು ಪೂಜಾ ನಿಮ್ಮ ಅಪ್ಪಗೆ? ಹೇಳಿ ಬೇಗ. ಮಾಡಿದ್ರೆ ಎಲ್ಲ ಬರುತ್ತೆ. ಸೋಂಬೇರಿ ನಮ್ಮ ಮನೇಲಿ ಏನು ಮಾಡೋದು? ಇಂತರ ಮುಚ್ಚು. ಇವರಿಬ್ಬರು ಸ್ಟಾರ್ಟ್ ಮಾಡ್ಕೊಂಡ್ರಿ ಇನ್ನು. ಬೆಳಗ್ಗೆ ಹಂಗೆ ಅಮ್ಮಯ್ಯ ಅಲ್ಲಿ ಕ್ಲೀನ್ ಮಾಡ್ತಿದ್ದೀನಿ, ಬಂದ್ಬಿಟ್ಟು ಅಲ್ಲೋಡು ಇಲ್ಲೋಡು ಅಂತ ಕಮೆಂಟ್ ಮಾಡ್ತಾವನೆ. ಮುಚ್ಕೊಂಡು ಮಾಡಬೇಕು, ಇಲ್ಲಾಂದ್ರೆ ಸೈಲೆಂಟ್ ಆಗಿರ್ಬೇಕು. ಮನೇಲಿದ್ದರೆ ಅವ್ರ ಜಗಳಗಳು ಬಿಡ್ಸೋಕ್ಕೆ ಆಗಲ್ಲ. ನಲಿ ಒಂದೇ ಒಂದು ಹೆಲ್ಪ್ ಮಾಡಿ ನಲಿ. ನಲೆ ಅಪ್ಪ ಜೊತೆ ಹೆಸರು ಮಾಡಿಸ್ಬೇಕು. ಬೇಡ ಜೊತೆ ಎಲ್ಲ ಅಪ್ಪ ಮಕಾನೆ ಅಲ್ಲಿ ನೋಡೋದು ಹೆಂಗ್ ಹೊಡ್ದಿದ್ದೀನಿ. ಬ್ರಷ್ ರೋಲರಲ್ಲಿ ಆಗಲ್ಲ ಎತ್ತಲೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸೋಮವಾರ. ನಿನ್ನೆ ಸಂಡೇ ಮನೆ ಕ್ಲೀನಿಂಗ್ ಎಲ್ಲ ಮಾಡಿದ್ದು ನೋಡಿದ್ರಲ್ಲ. ಆದರೆ ನಾನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಆಗಿಲ್ಲ, ಯಾಕಂದರೆ ಫುಲ್ ಬ್ಯುಸಿ ಅಂದರೆ ಬ್ಯುಸಿ. ಮತ್ತು ಸ್ಟಿಚಿಂಗ್ ಮಾಡೋದು ಬೇರೆ ಇದೆ, ಮತ್ತು ಮನೇನೂ ಕ್ಲೀನ್ ಮಾಡ್ಕೋಬೇಕಲ್ವ. ಅದರಿಂದ ಅರ್ಧ ಎರಡೂ ವೀಡಿಯೋ ಮಾಡಿದ್ರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ. ಸ್ವಲ್ಪ ಅಷ್ಟೇ ತೋರಿಸಿದ್ದೀನಿ. ಮತ್ತು ರಾತ್ರಿ ಅಷ್ಟೊತ್ತಿಗೆ ಕಿಚನೆಲ್ಲ ಕಂಪ್ಲೀಟ್ ಮಾಡಿ ಮಲ್ಕೊಂಡ್ವಿ. ಇನ್ನೂ ಸ್ವಲ್ಪ ಇದೆ. ಇವತ್ತು ಮ್ಯಾಟ್ಸ್ ಎಲ್ಲ ಕ್ಲೀನ್ ಮಾಡೋದು, ಮತ್ತು ಇನ್ನೂ ಒಂದಷ್ಟು ಕೆಲಸ ಇದೆ. ಹಾಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಇದೆ. ದೇವ್ರ ಮನೆದೆಲ್ಲ ನಾನು ಬುಧವಾರ ಇಟ್ಕೊಬಿಡ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲ ಕಂಪ್ಲೀಟ್ ಆಯಿತು ನನಗೆ. ಹಾಗೆಯೇ ಈಗ ಸದ್ಯಕ್ಕೆ ಮನೆ ಕ್ಲೀನಿಂಗ್ ಏನೋ ಆಯಿತು. ಈಗ ಇವತ್ತು ಸೋಮವಾರ ಅಲ್ವಾ, ಸೋಮವಾರ ಮತ್ತು ಮಂಗಳವಾರ 2 ದಿನದಲ್ಲಿ ನಾನು 8 ಬ್ಲೌಸ್ ಸ್ಟಿಚ್ ಮಾಡಬೇಕು. ಅದೇನು ಮಾಡ್ತೀನೋ ಗೊತ್ತಿಲ್ಲ, ತೊಗೊಂಡ್ಬಿಟ್ಟಿದ್ದೀನಿ. ಫಸ್ಟೇ ಕೊಟ್ಟಿದ್ರು ಪಾಪ. ಅಂದರೆ ನಾನು ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡೆ ತೊಗೊಂಡೆ. ಆದರೂ ಜಾಸ್ತಿನೇ ಆಗೋಯ್ತು ಅಂದ್ಕೋತೀನಿ. ಯಾಕಂದರೆ ಒಂದಿನ ಸ್ಯಾಟರ್ಡೆ ಮಾರ್ಕೆಟ್ ಹೋಗಿದ್ನಲ್ವ, ಅದೊಂದು ದಿನ ಟೈಮ್ ವೇಸ್ಟು. ಅವತ್ತೂ ಮನೇಲಿ ಸ್ವಲ್ಪ ಅರ್ಧ ಕೆಲಸ ಮಾಡೇ ಮಾರ್ಕೆಟ್ಗೆ ಹೋಗಿದ್ದು. ಹಾಗೆ ನೆನ್ನೆ ಎಲ್ಲ ಮನೆ ಕ್ಲೀನಿಂಗು ನೋಡಿ. ಇವತ್ತು ಕೂಡ ಬೆಳಗ್ಗೆಯಿಂದ ಮಿಷಿನ್ಗೆ ಬಟ್ಟೆ ಹಾಕೋದು, ಮ್ಯಾಟ್ಗಳಿಗೆಲ್ಲ ಮ್ಯಾಟ್ಗಳು ನೆನೆಸಿದ್ದೀನಿ, ತೊಳೆದಿಲ್ಲ. ಅದು ಸಂಜೆ ಪೂಜಾ ಬಂದು ಮಾಡ್ತಾಳೆ. ಸದ್ಯಕ್ಕೆ ಇಷ್ಟ ಆಯಿತು. ಇನ್ನು 8 ಬ್ಲೌಸಲ್ಲಿ ನಾನು 2 ಬ್ಲೌಸ್ ಸ್ಟಿಚ್ ಮಾಡಿ ಬಂದಿದ್ದೀನಿ ಬೆಳಗ್ಗೆನೇ ಹೋಗಿ. ಅದಕ್ಕೆ ನಾನೆಲ್ಲೋ ವೀಡಿಯೋ ಅಂತೂ ಒಂದು ಸ್ವಲ್ಪನೂ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಇನ್ನು ಈ 3 ದಿನದಲ್ಲಿ ಸೋಮವಾರ ಮಂಗಳವಾರದಲ್ಲಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಇನ್ನು ಬುಧವಾರದಿಂದ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿನ ಕೂರಿಸ್ಬೇಕಲ್ವ. ಅದಕ್ಕೆ ಒಂದಷ್ಟು ಮನೆಯಲ್ಲಿ ಕೆಲಸ ಇರುತ್ತೆ ಅಂದ್ಬಿಟ್ಟು ಅಷ್ಟರಲ್ಲಿ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನೂ ನಾಳೆನೂ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಹೂವು ಹಣ್ಣು ಎಲ್ಲ ತರೋದಿದೆ. ನೋಡೋಣ, ಆದರೆ ಮಂಗಳವಾರ ಇಲ್ಲ ಬುಧವಾರ ಹೋಗೋಣ ಅಂದ್ಕೊಂಡಿದ್ದೀವಿ. ಮಾರ್ಕೆಟಲ್ಲಿ ಫುಲ್ ರಶ್ ಇರುತ್ತೆ. ಇವತ್ತೇ ಹೋಗಿದ್ರೆ ಚೆನ್ನಾಗಿರೋದು, ಆದರೆ ಹೂವು ಎಲ್ಲ ಈಗಲೇ ತೊಗೊಬಂದರೆ ಚೆನ್ನಾಗಿರಲ್ವಲ್ಲ. ಅದಕ್ಕೆ ನೋಡೋಣ ಅಂತ ನಾಳೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ನಾಳೆನೂ ಏನಾಗುತ್ತೋ ಏನೋ ಗೊತ್ತಿಲ್ಲ, ಹೋಗ್ತೀವೋ ಇಲ್ವೋ. ಹೋಗೋಣ ಅಂದ್ಕೊತೀವಿ, ಒಂದೊಂದು ಸರಿ ಹೋಗೋದಕ್ಕೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ನೋಡೋಣ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಇವತ್ತೆಲ್ಲ ಬ್ಲೌಸ್ ಸ್ಟಿಚ್ ಮಾಡೋದೇ ಕೆಲಸ. ಬ್ಲೌಸ್ ಸ್ಟಿಚ್ ಮಾಡಿಬಿಟ್ರೆ ಒಂದು ಟೆನ್ಷನ್ ಫ್ರೀ ಆಗುತ್ತೆ. ಆಮೇಲೆ ವೀಡಿಯೋ ಮಾಡ್ಬೋದು. ನೋಡೋಣ ಫ್ರೆಂಡ್ಸ್. ಸದ್ಯಕ್ಕೆ ಇವತ್ತು ಇಷ್ಟ ಆಯಿತು ನೋಡಿ. ಇನ್ನೂ ಇದು ನಮ್ಮ ಪೂಜಾದು ಬ್ಲೌಸು ಅರ್ಧದಲ್ಲೇ ಇದೆ. ನಮ್ಮ ಪೂಜಾಗೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ನೋಡೋಣ. ಪಾಪ ಎಲ್ಲರದ್ದು ಹೊಲ್ದಿದ್ದೀನಿ, ನಮ್ಮ ಪೂಜಾದೇ ಇನ್ನೂ ಸ್ಟಿಚ್ ಮಾಡಿಲ್ಲ. ಇನ್ನೂ ನಂದಂತೂ ಸ್ಟಿಚ್ ಮಾಡ್ಕೊಂಡಲೇ ಇಲ್ಲ. ಸದ್ಯಕ್ಕೆ ಈಗ ಬೇಡ, ಹೆಂಗೂ ಟೈಮ್ ಸಾಕಾಗಲ್ಲ ನನಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಯಾವುದೋ ಒಂದಿದೆ, ಅದನ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಇದ್ದರೆ ಸ್ಟಿಚ್ ಮಾಡ್ಕೊತೀನಿ, ಇಲ್ಲಾಂದರೆ ಸದ್ಯಕ್ಕೆ ಸಾಕು ಅಂದ್ಕೊಂಡಿದ್ದೀನಿ. ನಮ್ಮ ಪೂಜಾಗಾದರೂ ಸ್ಟಿಚ್ ಮಾಡಿಕೊಡೋಣ ಪಾಪ. ಓಕೆ ಫ್ರೆಂಡ್ಸ್, ಈಗ ಸ್ಟಿಚ್ ಮಾಡೋದಕ್ಕೆ ಟೈಮ್ ಆಯಿತು, ಹೋಗೋಣ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 12 ಗಂಟೆ ಆಯಿತು. ಇನ್ನೇನು ಸ್ವಾತಿನೂ ಬರ್ತಾಳೆ. ಅದಕ್ಕೆ ಹೋಗ್ಬಿಟ್ಟು ಇವತ್ತು ಅಟ್ಲೀಸ್ಟ್ ಒಂದು 4 ಬ್ಲೌಸ್ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ನೋಡಿ.
ಆಂಟಿ ಪಕ್ಕದೊಂದು ಇದ್ಲು ಕೇಳ್ತೈತೆ ಆ ಥರದ್ದು ಹೊಲ್ಕೊಡಿ ಚೆನ್ನಾಗಿರುತ್ತೆ. ಫ್ರಾಕ್ಗ ಹಾಂ ಚೆನ್ನಾಗಿರಲ್ಲ. ಇದು ಬ್ಲೌಸ್ ಕೊಡಿ. ಫಾಲ್ಸ್ ಐದು. ಬ್ಲೌಸ್ಗೂ ಫಾಲ್ಸ್ ಹಾಕ್ತೀಯಾ? ಇದು ಆಂಟಿ ಈ ದಪ್ಪ ಇದೆ ಇದು ಆಗುತ್ತಾ? ಏನು ದಪ್ಪ ಸೈಜು? ಇದು ಬಟ್ಟೆ ಇದಾಗುತ್ತಾ? ಓಕೆ ದಪ್ಪ ಎಲ್ಲ ಐತೆ ಆಗುತ್ತೆ. ಅಂತ ಇದು ಕೊಡಿ. ಇದೊಂದು ಕೊಡಿ, ಸಾಯಂಕಾಲ ಎಲ್ಲ ತಗೊಂಡು ಅದು ಬೇಡ ಅಂತ ಅಂದ್ಬಿಟ್ಟು ನಿನ್ನೆ ಸ್ವಾತಿ ಬಂದ್ಬಿಟ್ಟು ನನಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಬಿಟ್ಟು ಹೋಗಿದ್ದಾಳೆ. ನಾನು ಅವಳು ಫ್ರೆಂಡಾ? ಫ್ರೆಂಡೇನೆ ನನಗೆ? ಹ್ಞೂ ಅಂತೆ. ನಾನು ನಿನ್ನೆ ಮನೇಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದೀನಿ. ಬಂದ್ಬಿಟ್ಟು ಕೈಗೆ ಹಾಕ್ಬಿಟ್ಟು ಹೋಗ್ತಾವಳೆ. ಒಳ್ಳೆ ಸ್ವಾತಿ ನಿದ್ದೆ ಎಲ್ಲ ಕೆಡಿಸ್ಬಿಟ್ಟೆ. ಹೌದಾ ಆಂಟಿ, ನಿದ್ದೆ ಕೆಡಿಸ್ಬಿಟ್ಟ ನಾನು? ನೀನು ಫ್ರೆಂಡಾ? ನೋಡಿ ನನ್ಗೆ ಎಷ್ಟು ದೊಡ್ಡ ಫ್ರೆಂಡ್ ಅಲ್ಲ ನಾನು ಹಂಗಾದ್ರೆ ನಿಂಗೆ. ನಿನ್ನೆ ನೋಡಿಲ್ವಾ ವಾಟ್ಸಪ್ ಅಲ್ಲಿ ಆಂಟಿ? ಹೌದಾ? ಹಾಕಿದ್ದ? ಯಾವಾಗ? ಯಾವ ಫೋಟೋ ಹಾಕಿದ್ದೆ? ನೀವೇ ಫೋಟೋ ತೆಕ್ಕೊಂಡಿದ್ವಲ್ಲ ಮಂಜುಳಾ ಜೊತೆ. ಓಹೋ, ನೋಡಿ ಒಂದ್ಸಲಿ. ನಾನು ಹಂಗಾದ್ರೆ ಸ್ಟೇಟಸ್ಸೇ ನೋಡಿಲ್ಲ. ವಾಟ್ಸಪ್ ಎಲ್ಲಿ ನಂಗೆ ಟೈಮೇ ಸಾಕಾಗ್ತಾ ಇಲ್ಲ. ನನ್ನೆಲ್ಲ ಫುಲ್ ಕೆಲಸ ಮೇಲೆನೇ ಐತೆ. ಯಾವ ಸ್ಟೇಟಸ್ ನೋಡಿಲ್ಲ. ಫಸ್ಟ್ನೇ ನೋಡಿದ್ದಾರಾ? ಲಾಸ್ಟ್ ಹೌದಾ? ಹಂಗಾದ್ರೆ ನಾನು ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದೀಯಾ? ಯಾರು ನೋಡಿದ್ದಾರೆ ಫಸ್ಟ್ದು? ನೋಡಿದ್ದು ನೋಡೇ ಇಲ್ಲಮ್ಮ. ಅಕ್ಕ ನೋಡಿದ್ರೆ ನಾನು ಹೊಸದೇ ಯೂಸ್ ಮಾಡ್ತೀನಿ. ಸ್ಲೀವ್ ಡಿಸೈನ್ ಸೂಪರ್ ಆಗಿದೆ ಇದು. ಹಾಗೆ ಇವತ್ತು ಸಂಜೆ ಕೂಡ ಸ್ವಾತಿ ಬಂದಿದ್ದಾಳೆ. ಯಾಕಂದರೆ ನಂಗೆ ಸ್ವಲ್ಪ ಲೈನಿಂಗ್ನ ಜಾಯಿನ್ ಮಾಡಿಕೊಡು ಅಂತ ಕರೆದಿದ್ದೆ, ಅದಕ್ಕೆ ಬಂದಿದ್ಲು. ಯಾಕಂದರೆ ಈಗ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಲ್ವ, ತುಂಬ ಬ್ಲೌಸ್ ಬಂದಿದೆ, ಅದನ್ನೆಲ್ಲ ಸ್ಟಿಚ್ ಮಾಡಿ ಕೊಡಲೇಬೇಕು. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ನನ್ನ ಹತ್ರ ಬರೋ ರೆಗ್ಯುಲರ್ ಕಸ್ಟಮರ್ಸನ್ನೇ, ಹೊಸಬ್ರದ್ದು ಯಾರ್ದು ಇಸ್ಕೊಂಡಿಲ್ಲ. ತುಂಬ ಜನ ಅಂದರೆ ತುಂಬ ಜನ ಬಂದು ವಾಪಸ್ ಹೋಗಿದ್ದಾರೆ. ತುಂಬ ಬೇಜಾರು ಅನ್ನಿಸ್ತು. ಆದರೆ ನಾನೊಬ್ಬಳೇ ಅಲ್ವಾ ಸ್ಟಿಚಿಂಗ್ ಮಾಡೋದಕ್ಕಾಗೋದು, ಅದಕ್ಕೆ ಬೇರೆ ಯಾರೂ ಇಲ್ಲ ಸ್ಟಿಚ್ ಮಾಡೋದಕ್ಕೆ. ಮತ್ತು ನಾನೊಬ್ಬಳೇ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ. ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಈಸ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಆದರೆ ತುಂಬ ಜನ ಪಾಪ ಬಂದು ವಾಪಸ್ ಹೋಗಿದ್ದಾರೆ. ತುಂಬ ಜನನ ಆಗೋದಿಲ್ಲ ಅಂತ ಕಳಿಸ್ಬಿಟ್ಟೆ. ತುಂಬ ಜನ ಬೇಜಾರೇ ಮಾಡ್ಕೊಂಬಿಟ್ರು. ಆದರೆ ಏನು ಮಾಡಲಿ ನಾನು, ಹಬ್ಬಕ್ಕೆ ನಾವು ಕೂಡ ಮನೆಯಲ್ಲೂ ಕ್ಲೀನ್ ಮಾಡಬೇಕು, ಮತ್ತು ಇದು ಕೂಡ ಮಾಡಬೇಕಲ್ವ. ಹಂಗಾಗಿ ನನಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಆಗಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ಯಾರಿಗೆಲ್ಲ ಸ್ಟಿಚ್ ಮಾಡಿಕೊಟ್ಟಿಲ್ಲೋ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮು ಒಂದು ಸ್ವಲ್ಪ 15 ದಿನ ಮುಂಚೆನೇ ಕೊಡಿ, ಇಲ್ಲ ಒಂದು ವಾರ ಮುಂಚೆನೇ ಕೊಡಿ, ಆಗ ಸ್ಟಿಚ್ ಮಾಡಿಕೊಡ್ತೀನಿ. ಹಬ್ಬ ಇನ್ನು 3 ದಿನ 4 ದಿನ ಐತೆ ಅಂದಾಗ ಬಂದರೆ ಏನೂ ಮಾಡೋದಕ್ಕಾಗಲ್ಲ.